ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ HSTR ಹುದ್ದೆಗಳ ಸಂಖ್ಯೆ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು 15,000 ಶಿಕ್ಷಕರ ನೇಮಕಾತಿಯಲ್ಲಿ ಇದು ಕೇವಲ HSTR ಹುದ್ದೆಗಳ ಸಂಖ್ಯೆ ಬಗ್ಗೆ ಹೇಳ್ತಾ ಹೋಗ್ತೀನಿ. ಉಳಿದಿರತಕ್ಕಂತಹ GPSTR ಮತ್ತು PSTR ಹುದ್ದೆಗಳಿಗೆ ನಾನು ಮುಂದಿನ ತರಗತಿಯಲ್ಲಿ ಎಷ್ಟು ಹುದ್ದೆಗಳು ಮತ್ತು ವಿಷಯವಾರ ಸಂಬಂಧಪಟ್ಟಿರತಕ್ಕಂಥ ವಿಷಯಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಪ್ರಮುಖವಾಗಿ ನಾವು ನೋಡ್ಬೋದು ಈ HSTR ಹುದ್ದೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಷಯವಾರು ಸಬ್ಜೆಕ್ಟ್ ವೈಸ್ ಎಷ್ಟು ಆಗಿರ್ತಕ್ಕಂಥ ಪೋಸ್ಟ್ಗಳಿವೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಬರೋಣ. ಇದರಲ್ಲಿ HSTR ಹುದ್ದೆಗಳು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. SS ಅಂದರೆ ಸೋಷಿಯಲ್ ಸೈನ್ಸ್ಗೆ ಎಷ್ಟು ಅನ್ನೋದಾದರೆ 1484+ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ. ಇಷ್ಟು ಹುದ್ದೆಗಳಿಗೆ ಸೋಷಿಯಲ್ ಸೈನ್ಸ್ ಏನು ಸಮಾಜ ವಿಜ್ಞಾನ ಓದ್ತಿದ್ರು ಅವರಷ್ಟು ಏನಪ್ಪ ಅಂದರೆ ಈ ಹುದ್ದೆಗಳಿಗೆ ಬರೀಬೋದು. ನೆಕ್ಸ್ಟು ಕನ್ನಡಕ್ಕೆ ಎಷ್ಟು ಪೋಸ್ಟ್ಗಳಿಗೆ ನೋಟಿಫಿಕೇಶನ್ ಆಗುತ್ತೆ ಹುದ್ದೆಗಳಿಗೆ ಅನ್ನೋದಾದರೆ 1235 ಹುದ್ದೆಗಳಿಗೆ ಏನಾಗುತ್ತೆ ನೋಟಿಫಿಕೇಶನ್ ಆಗುತ್ತೆ ಅಂತ ನಾನು ಹೇಳ್ಬೋದು. ನೆಕ್ಸ್ಟ್ ಬರೋದಾದರೆ ಇಂಗ್ಲೀಷ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೂಡ 1123+ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ. ಮತ್ತು CBZ ಸೈನ್ಸ್ನವರಿಗೆ ಸಂಬಂಧಪಟ್ಟದ್ದು 830 ಆಗಿರ್ತಕ್ಕಂಥ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ PM ಮೆಥಡ್ನವರು ಕೇಳ್ತಿದ್ದಾರೆ. ಸೊ ಪೋಸ್ಟ್ಗಳು ಈಗ ಹಲವಾರು ತೆಗೆದುಕೊಂಡು ಯೂಟ್ಯೂಬ್ನಲ್ಲಿ ಹೇಳ್ತಿದ್ದಾರೆ. ಸೊ PM ಮೆಥಡ್ ಬಗ್ಗೆ ಏನಂತಂದರೆ ವಿಷಯದ ಬಗ್ಗೆ ಇಲ್ಲ ಅನ್ನೋದು. ಸೊ ಹೌದು, ಅಲ್ಲಿ ಏನಪ್ಪ ಅನ್ನೋದಾದರೆ ಇನ್ನೂ ಅಪ್ಡೇಟ್ ಸಿಕ್ಕಿಲ್ಲ PM ಮೆಥಡ್ ಇದ್ದು. ಏನಾದರೂ ಅಪ್ಡೇಟ್ ಸಿಕ್ಕರೆ ಅಂದರೆ PM ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಸಂಬಂಧಪಟ್ಟಿರೋದು ಇನ್ನೂ ಸರ್ಕಲ್ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಇಷ್ಟು ಹುದ್ದೆಗಳಿಗೆ ನಾವು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು. ಸೊ PM ಮೆಥಡ್ನವ್ರಿಗಿನ್ನ ಅಪ್ಡೇಟ್ ಸಿಕ್ಕಿಲ್ಲ. ಸಿಕ್ಕರೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೆಕ್ಸ್ಟು ಹಿಂದಿ ಸಬ್ಜೆಕ್ಟ್ನವ್ರಿಗೆ 1010 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ಬೋದು. ಈಗ ಹಿಂದಿ ಸಬ್ಜೆಕ್ಟು ಎಷ್ಟಪ್ಪ ಅಂದರೆ 1010 ಹುದ್ದೆಗಳು. ಫಿಸಿಕಲ್ ಎಜುಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 300 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ಬೋದು. ಉಳಿದಿರ್ತಕ್ಕಂಥ ಕೆಲವೊಂದು ಏನಪ್ಪ ಅಂದರೆ ವಿಷಯವಾರು ಮತ್ತು ಲ್ಯಾಂಗ್ವೇಜಸ್ಗಳಿಗೆ ನೋಡ್ಬೋದು ಇನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಸೊ ಆ ಬ್ಯಾಲೆನ್ಸ್ ಆದ ನಂತರ ನಾನು ಸಂಪೂರ್ಣವಾಗಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಈಗಿರ್ತಕ್ಕಂತಹ ಮಾಹಿತಿ ಇಷ್ಟು ಬಂದಿದೆ. ಸೊ ನಾನು ಅಷ್ಟು ಹೇಳ್ತಿದ್ದೀನಿ. ಹಾಗಾಗಿ ನೋಡ್ಬೋದು ಯಾರ್ಯಾರು ಸ್ಟಡಿ ಮಾಡ್ತಿದ್ರು ಈಗ ಆಲ್ರೆಡಿ ಈ ಸಬ್ಜೆಕ್ಟ್ಗಳಿಗೆ ಫಿಕ್ಸ್ ಇರೋರು ಮತ್ತು ನೀವೇನು ಕಂಟಿನ್ಯೂ ಆಗಿರ್ತಕ್ಕಂಥ ಈಗ ಲ್ಯಾಂಗ್ವೇಜಸ್ ಇರ್ತಾರೋ ಅವರು ಎಲ್ಲ ಸ್ಟಡಿ ಮಾಡಿ 100% ನೋಟಿಫಿಕೇಶನ್ ಆಗುತ್ತೆ. ಈಗ ಆಲ್ರೆಡಿ ನೀವು ವೇಟೇಜ್ ಸರ್ಕಲ್ ಬಿಟ್ಟಿದ್ದಾರೆ. ಅಂದರೆ ನಿಮ್ಮದು CET ಎಷ್ಟು ಕ್ವಾಲಿಫಿಕೇಶನ್ ಅನ್ನೋದ್ರ ಬಗ್ಗೆ ಬಿಟ್ಟಿದ್ದಾರೆ. ಜೊತೆಗೆ ಏನಪ್ಪ ಅನ್ನೋದಾದ್ರೆ ಈಗ ಪೋಸ್ಟ್ಗಳ ಸಂಖ್ಯೆ ಬಿಟ್ಟರು ಇಷ್ಟು ಸಬ್ಜೆಕ್ಟ್ ವೈಸು. ನೆಕ್ಸ್ಟು ಬ್ಯಾಲೆನ್ಸ್ ಮಾಡಿ ಸರ್ಕುಲರ್ ಬಿಟ್ಟು ಮತ್ತು ಪೋಸ್ಟ್ಗಳಿಗೆ ಇನ್ನೂ ಬಾಕಿ ಇರ್ತಕ್ಕಂಥ ಪೋಸ್ಟ್ಗಳಿಗೆ ಆ್ಯಡ್ ಮಾಡಿ ಸೊ ಅಲ್ಲಿ ನೋಟಿಫಿಕೇಶನ್ ಮಾಡ್ತಾರೆ. ಸುಮಾರು 6,000+ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ. ನಾನು 1 ವರ್ಷದಿಂದ ಹೇಳ್ತಾ ಹೋಗಿದ್ದೀನಿ 5,000 ಏನಪ್ಪ ಅಂದರೆ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ ಅಂತ ನಾನು ಹೇಳ್ತಾ ಹೋಗಿದ್ದೀನಿ. ಕ್ವಾಲಿಫಿಕೇಶನ್ ಕೂಡ 1 ವರ್ಷದಿಂದ ನಾನು ಹೇಳ್ತಾ ಹೋಗಿದ್ದೀನಿ. ಇದಕ್ಕೆ ಯಾವುದೇ ಹೇಗಿರ್ತಕ್ಕಂಥ TET ಕ್ವಾಲಿಫೈ ಇರೋದಿಲ್ಲ, ಓನ್ಲಿ PED ಮಾಡಿದವರು ಅಷ್ಟೇ ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾ ಹೋಗಿದ್ದೆ. ಹಾಗಾಗಿ ನಾನು ನೋಡ್ಬೋದು ಪ್ರಮುಖವಾಗಿ ಈಗ PDF ನೋಟ್ಸ್ ಬರ್ತಿದ್ದಾರೆ ಎಲ್ಲ ಸ್ನೇಹಿತರು ಸಬ್ಜೆಕ್ಟ್ ವೈಸ್. HSTR ಎಕ್ಸಾಮ್ ಆಗಿರ್ಬೋದು, GPSTR ಎಕ್ಸಾಮ್ ಆಗಿರ್ಬೋದು ಮತ್ತು PSTR ಎಕ್ಸಾಮ್ ಆಗಿರ್ಬೋದು ಮತ್ತು PU ಲೆಕ್ಚರ್ಸು ಅಷ್ಟು ನೀವೇನು ಎಕ್ಸಾಮ್ ಬರ್ತಿದ್ರು ನೆಕ್ಸ್ಟು ಎಲ್ಲವಕ್ಕೂ ಕೂಡ ಅಪ್ಡೇಟ್ ಕೊಡ್ತಾ ಹೋಗಿದ್ದೀನಿ. ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ PDF ನೋಟ್ಸ್ ಇದ್ದಾವೆ. ಕೇವಲ 50 ರೂಪೀಸ್ ಪೇಪರ್ 1 ಪೇಪರ್ 2 50 ರೂಪೀಸ್ ಅಂದರೆ 100 ರೂಪೀಸ್ಗೆ ನಿಮ್ಮ ಸಂಪೂರ್ಣವಾಗಿರ್ತಕ್ಕಂತಹ ನೀವೇನು ಕೋರ್ಸ್ HSTR ಮತ್ತು PSTRಗಳಿಗೆ PDF ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಹಾಗೆ ಯಾರ್ಯಾರು ಹೊಸದಾಗಿ ನೋಡ್ತಿದ್ರು ಅವರು ಅಷ್ಟು ತಗೊಳ್ಳಿ ಅಂತ ಹೇಳ್ತೀನಿ. ಚೆನ್ನಾಗಿರ್ತಕ್ಕಂಥ PDF ನೋಟ್ಸ್ ಇದ್ದಾವೆ ಮತ್ತು ಹಲವಾರು ತೆಗೆತಕ್ಕಂಥ ಸ್ನೇಹಿತರು ಕೂಡ ತಗೊಂಡಿದ್ದಾರೆ. ಜೊತೆಗೆ PU ಲೆಕ್ಚರ್ಸ್ ಕೂಡ PDF ನೋಟ್ಸ್ ಇದೆ. ಈ GPT-ಯಲ್ಲಿ ಬರ್ತಕ್ಕಂಥದ್ದು ಕಂಪ್ಯೂಟರ್ ಸೈನ್ಸ್ ಈಗ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಯಾರ್ಯಾರು ಈ ಕಂಪ್ಯೂಟರ್ನ ಅಧ್ಯಯನವನ್ನು ಮಾಡಿ ಡಿಗ್ರಿ ಮುಗಿಸಿದ್ರು ಅವರೆಲ್ಲರಿಗೂ ಎಕ್ಸಾಮ್ ಬರೀಬೋದು. ಆಮೇಲೆ 5 ವರ್ಷ ವಿನಾಯಿತಿಯನ್ನು ಕೊಡ್ತಿದ್ದಾರೆ. ಆಮೇಲೆ ನೀವು BEd ಮಾಡ್ಕೊಳ್ಳಿ, ಆಮೇಲೆ TET ಪಾಸ್ ಮಾಡ್ಕೊಳ್ಳಿ ಅಂತಂದು. ಹಾಗಾಗಿ ನೀವು ಈಗ ಏನಪ್ಪ ಅಂದರೆ ಕ್ವಾಲಿಫಿಕೇಶನ್ ಏನಿದೆ ಅಷ್ಟು ಕಂಪ್ಯೂಟರ್ ಶಿಕ್ಷಕರಿಗೆ ಬರೀಬೋದು. 2,500 ಹೈಯೆಸ್ಟ್ ಪೋಸ್ಟ್ ಅದನ್ನು ಯಾರೂ ಬರೆಯೋಕ್ಕಾಗಲ್ಲ. ಓನ್ಲಿ ಕ್ವಾಲಿಫಿಕೇಶನ್ ಏನು ಕಂಪ್ಯೂಟರ್ ಏನು ಓದಿರ್ತಿರೋ ಡಿಗ್ರಿಯಲ್ಲಿ ಅವರಷ್ಟೇ ಅಪ್ಲಿಕೇಶನ್ ಹಾಕ್ಬೋದು. ಹಾಗಾಗಿ ಅದಕ್ಕೆ ಕಾಂಪಿಟೇಷನ್ ಇರಲ್ಲ. ಸೊ ಓದಿ ಮತ್ತು ಫಿಸಿಕಲ್ ಎಜುಕೇಷನ್ವರೆಗೂ ನೀವು ಓದಬೇಕಾಗುತ್ತದೆ. ಈಗ ಮತ್ತು ಭಾಳ ವರ್ಷಕ್ಕೆ ನಡೆದಿರ್ತಕ್ಕಂತಹ ಇದು ನೋಟಿಫಿಕೇಶನ್ನು. ಹಾಗಾಗಿ ಎಲ್ಲರಿಗೂ ಕಂಪ್ಯೂಟರ್ ಆಗಿರ್ಬೋದು, ಫಿಸಿಕಲ್ ಎಜುಕೇಷನ್ ಆಗಿರ್ಬೋದು, ನಾರ್ಮಲ್ HSTR ಲ್ಯಾಂಗ್ವೇಜಸ್ಸು ಮತ್ತು ಸೈನ್ಸ್ನವ್ರಿಗೆ ಸಂಬಂಧಪಟ್ಟಿದ್ದು ಎಲ್ಲರಿಗೂ PDF ನೋಟ್ಸ್ ಇದ್ದಾವೆ. ನೀವೆಲ್ಲರೂ ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ನಾನು ಮುಂದಿನ ತರಗತಿಯಲ್ಲಿ ಇನ್ನೂ ಉಳಿದಿರ್ತಕ್ಕಂಥದ್ದು GPT ಉಳಿತು, PSTR ಉಳಿತು ಮತ್ತು PU ಲೆಕ್ಚರ್ಸ್ ಉಳಿತು. ಇವೆಲ್ಲಕ್ಕೂ ನಾನು ಎಷ್ಟು ಹುದ್ದೆಗಳು ಸಿಗ್ತವೆ, ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಅಂತ ಹೇಳಿ ನಾನು ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.